ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ನೀವು ಯೋಚಿಸ್ತಾ ಇದ್ದೀರಾ? ಹಾಗೊಂದು ರೀಡಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು, ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ? ಇದೊಂದು ಕರೆಂಟ್ ಫೀಲಿಂಗ್ ಸೆಕ್ಷನ್ ಆಗಿರುತ್ತೆ. ಯು ಆರ್ ನಾಟ್ ಅಲೋನ್ ಅಂತ ಯೋಚನೆ ಮಾಡ್ತಾ ಇದ್ದಾರೆ ನೋಡಿ. ಸೋಲ್ ಸಾಲಿಟ್ಯೂಡ್, ಮತ್ತೊಂದು ವಲ್ನರೆಬಿಲಿಟಿ, ಇಲ್ಲೊಂದು ಟ್ರಸ್ಟ್. ಇಬ್ಬರಲ್ಲೂ ಒಳ್ಳೆ ಫ್ರೆಂಡ್ಶಿಪ್ ಇದೆ, ಹಾಗೆ ನಂಬಿಕೆನೂ ಇದೆ. ಆದರೆ ಈ ನಡುವೆ ಯಾಕೋ ಈ ಕನೆಕ್ಷನ್ ದುರ್ಬಲವಾಗಿದೆ ಅಂತ ಅನ್ನಿಸ್ತಾ ಇದೆ, ವೀಕ್ ಆಗಿದೆ. ಯಾಕೋ ಸ್ವಲ್ಪ ದಿನದಿಂದ ಮೌನವಾಗಿದ್ದಾರೆ. ಅಲ್ಲೊಂದು ಸೈಲೆನ್ಸ್ ಇದೆ, ಇಲ್ಲೊಂದು ನಿಶಬ್ದತೆ ಇದೆ. ಯಾಕೋ ಲೋನ್ಲಿ ಫೀಲ್ ಆಗ್ತಾ ಇದೆ, ಓವರ್ ಥಿಂಕಿಂಗ್ ಕಾಣ್ತಾ ಇದೆ. ಯಾವುದೋ ಯೋಚನೆಗಳಿಂದ ನಾನು ಆಚೆ ಬರಬೇಕು, ಹಾಗೆ ಅವ್ರ ಮನಸ್ಸು ಯೋಚನೆ ಮಾಡ್ತಾ ಇದೆ. ಏನೋ ಸಮಸ್ಯೆಗಳಿದೆ, ಮನಸ್ಸಿಗಂತ ನೆಮ್ಮದಿ ಇಲ್ಲ. ಇದರಿಂದ ಆಚೆ ಬರಬೇಕು, ನನಗೆ ನೆಮ್ಮದಿ ಬೇಕು, ಶಾಂತಿ ಬೇಕು, ಹಾಗನ್ನಿಸ್ತಾ ಇದೆ ಅವ್ರ ಮನಸ್ಸು. ನಿಮ್ಮನ್ನು ನಂಬ್ಕೊಂಡಿದ್ದಾರೆ. ಇಬ್ಬರಲ್ಲೂ ಒಳ್ಳೆ ಫ್ರೆಂಡ್ಶಿಪ್ ಇದೆ, ಪ್ರೀತಿ ವಿಶ್ವಾಸಗಳು ಬೆಳೆದಿದೆ, ಆತ್ಮೀಯತೆ ಬೆಳೆದಿದೆ. ಆದರೆ ಏನೋ ಇದ್ರ ಮಧ್ಯೆ ಸಮಸ್ಯೆಗಳಿದೆ. ನಿಮ್ಮ ಜೊತೆ ಒಟ್ಟಿಗೆ ಜೀವನ ಮಾಡಲಾರ್ದಂಥ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ನೀವು ಒಂಟಿ ಅಲ್ಲ, ನಾನು ನಿನ್ನ ಜೊತೆ ಇದ್ದೀನಿ ಹಾಗೆ ಹೇಳ್ತಾ ಇದ್ದಾರೆ. ಐ ಆಮ್ ದೇರ್ ಫಾರ್ ಯು ಅಂತ ಹೇಳ್ತಾ ಇದ್ದಾರೆ. ಇಲ್ಲೇನೋ ಫ್ಯಾಮಿಲಿ ಇಶ್ಯೂ ಇರಬಹುದು, ಏನೋ ಇಬ್ಬರ ಮಧ್ಯೆ ಡಿಫ್ರೆನ್ಸಸ್ ಇದೆ ಅನ್ನೋದು ಬರ್ತಾ ಇದೆ. ಈ ನಡುವೆ ಮೌನವಾಗಿದ್ದಾರೆ, ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಕಾರ್ಡ್ಸ್ ಏನು ಹೇಳುತ್ತೆ, ಯಾಕೆ ಇವರು ಮೌನವಾಗಿದ್ದಾರೆ? ಇಲ್ಲಿ ನೈಟ್ ಆಫ್ ಸಾರ್ಡ್ಸ್ ಬರ್ತಾ ಇದೆ, ಕಿಂಗ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಮತ್ತೊಂದು 5 ಆಫ್ ವ್ಯಾಂಡ್ಸ್ ಇದೆ, ಮತ್ತೊಂದು ವೀಲ್ ಆಫ್ ಫಾರ್ಚೂನ್ ಬರ್ತಾ ಇದೆ, ಹಾಗೆ 7 ಆಫ್ ಕಪ್ಸ್ ಇದೆ. ಬಾಟಮ್ನಲ್ಲಿ 10 ಆಫ್ ಕಪ್ಸ್ ಬರ್ತಾ ಇದೆ. ನಿಮ್ಮ ಜೊತೆ ಒಟ್ಟಿಗೆ ಜೀವನ ಮಾಡಬೇಕು ಅನ್ನೋ ಮನಸ್ಸಿದೆ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಇಲ್ಲಿ ಎಲ್ಲ ವಿಧವಾದ ಜನಗಳು ಇರ್ತೀರಾ ನೀವು. ಇಲ್ಲಿ ಕೆಲವರು ಮದುವೆ ಆಗಿರೋರು ಇದ್ದೀರಾ ಅನ್ನೋದು ಬರ್ತಾ ಇದೆ. ಯಾವುದೋ ಇನ್ನೊಂದು ವ್ಯಕ್ತಿಗೆ ನೀವು ಮನಸ್ಸು ಕೊಟ್ಟಿದ್ದೀರಾ, ಆದರೆ ಅಲ್ಲೇನೋ ಸಮಸ್ಯೆಗಳಿದೆ. ಒಟ್ಟಿಗೆ ಜೀವನ ಮಾಡೋಕ್ಕಾಗ್ತಾ ಇಲ್ಲ. ಇಲ್ಲಿ ಮುಂದಿನ ಜೀವನದ ಬಗ್ಗೆ ಏನೂ ಕ್ಲಾರಿಟಿ ಸಿಗ್ತಾ ಇಲ್ಲ ನಿಮಗೆ. ಆಗಾಗ ಇದ್ರ ಬಗ್ಗೆ ಇಬ್ರಿಗೂ ಜಗಳಗಳು ನಡೀತಾ ಇರುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ. ನಿಮ್ಮ ಬಗ್ಗೆ ಇವರು ಕನಸು ಕಾಣೋದಿದೆ. ಇವರು ನಿಮಗಿಂತ ಒಳ್ಳೆ ಜಾಬಲ್ಲಿ ಇರಬಹುದು, ಅಥವಾ ಇಬ್ಬರು ಒಟ್ಟಿಗೆ ಕೆಲಸನೂ ಮಾಡ್ತಾ ಇರಬಹುದು. ಈ ವ್ಯಕ್ತಿಗೆ ನೀವು ಅಟ್ರ್ಯಾಕ್ಟ್ ಆಗಿದ್ದೀರಾ. ಇವ್ರಿಗೆ ನಿಮ್ಮ ಮೇಲೆ ಮನಸ್ಸಿದ್ರೂ ನೀವು ಯಾಕೋ ಅವ್ರಿಗೆ ಕೈ ಸಿಗ್ತಾ ಇಲ್ಲ ಅನ್ನೋದಿದೆ. ಮುಂದಿನ ಜೀವನದ ಬಗ್ಗೆ ಕನಸಿದೆ, ಅದನ್ನು ಸರಿ ಮಾಡ್ಕೊಳಕ್ಕಾಗ್ತಾ ಇಲ್ಲ. ನಿಮ್ಮಿಂದ ಇನ್ಸ್ಪಿರೇಷನ್ ಇದೆ, ನೀವು ಅವ್ರ ಪ್ಯಾಷನ್ ಆಗಿದ್ದೀರಾ, ಯಾಕೋ ಮುಂದುವರಿಯೋಕ್ಕಾಗ್ತಾ ಇಲ್ಲ. ಈ ನಡುವೆ ಸೈಲೆಂಟ್ ಆಗಿದ್ದಾರೆ, ಲೋನ್ಲಿನೆಸ್ ಫೀಲ್ ಆಗ್ತಾ ಇದೆ. ನಿಮ್ಮನ್ನು ಭೇಟಿ ಮಾಡ್ತಿದ್ರೇ ಚೆನ್ನಾಗಿತ್ತು ಹಾಗನ್ಸುತ್ತೆ. ನಿಮ್ಮನ್ನು ಮರೆಯೋಕ್ಕಾಗ್ತಾ ಇಲ್ಲ, ದೂರ ಹೋಗೋಕ್ಕೂ ಆಗ್ತಾ ಇಲ್ಲ. ದಿನನಿತ್ಯ ನೀವಿಬ್ಬರು ಭೇಟಿ ಆಗ್ತೀರಾ, ಫ್ರೆಂಡ್ಶಿಪ್ ಬೆಳೆದಿದೆ, ಆದರೆ ಮುಂದುವರಿಯೋಕ್ಕಾಗ್ತಾ ಇಲ್ಲ. ನೀವು ಅವರನ್ನು ಕ್ಲಾರಿಟಿ ಕೇಳ್ತಾ ಇದ್ದೀರಾ, ಈ ಒಂದು ಫ್ರೆಂಡ್ಶಿಪ್ಗೆ ಅರ್ಥ ಕೇಳ್ತಾ ಇದ್ದೀರಾ. ಇದಕ್ಕೆ ನಿಮ್ಮ ಫೀಲಿಂಗ್ಸ್ ಏನಿದೆ ನೋಡೋಣ. ಒಂದೊಂದು ಸರಿ ಯಾವುದೋ ವ್ಯಕ್ತಿನ ಭೇಟಿ ಆಗ್ತೀವಿ, ಅದು ತಪ್ಪು ಸಮಯದಲ್ಲಿ. ಇಲ್ಲಿ 6 ಆಫ್ ಸಾರ್ಡ್ಸ್ ಬರ್ತಾ ಇದೆ, 7 ಆಫ್ ಕಾಯಿನ್ಸ್ ಇದೆ, ಮತ್ತೊಂದು 10 ಆಫ್ ಸಾರ್ಡ್ಸ್, ಕಿಂಗ್ ಆಫ್ ಕಪ್ಸ್, ದಿ ಡಬಲ್ ಕಾರ್ಡ್ ಬರ್ತಾ ಇದೆ. ಇಲ್ಲಿ ರೀಬರ್ತ್, ಡೆತ್ ಕಾರ್ಡ್ ಬರ್ತಾ ಇದೆ. ಇದಕ್ಕೆಲ್ಲ ಯಾವಾಗ ಕೊನೆ ಅಂತ ನೀವು ಯೋಚನೆ ಮಾಡೋದಿದೆ. ಇಬ್ಬರಲ್ಲೂ ಅಟ್ರಾಕ್ಷನ್ ಇದೆ. ಅವ್ರ ಪರಿಸ್ಥಿತಿನ ನಿಮ್ಮ ಜೊತೆ ಏನೂ ಹೇಳ್ಕೊಳ್ತಿದ್ರು ನಿಮಗೆಲ್ಲ ಅರ್ಥ ಆಗುತ್ತೆ. ಅವ್ರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಅನ್ನೋದು ಗೊತ್ತಿದೆ. ಇಲ್ಲಿ ಇಬ್ಬರ ಮಧ್ಯೆ ಮೂರನೇ ವ್ಯಕ್ತಿ ಎನರ್ಜಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಅಲ್ಲೊಂದು ಕಂಟ್ರೋಲಿಂಗ್ ಎನರ್ಜಿ ಇದೆ.
ಫೈನಾನ್ಷಿಯಲಿ ನೀವು ಇಂಡಿಪೆಂಡೆಂಟ್ ಆಗಿದ್ರೂ ಯಾಕೋ ಈ ವಿಷಯದಲ್ಲಿ ಹಿಂದೆ ಸರಿದಿದ್ದೀರಾ. ಆ ವ್ಯಕ್ತಿ ಮೇಲೆ ನಂಬಿಕೆ ಇದ್ರೂ ಈಗೀಗ ಅವ್ರ ಬಿಹೇವಿಯರಿಂದ ನಿಮಗೆ ಅನುಮಾನಗಳು ಬರ್ತಾ ಇದೆ. ನಾನು ಮೋಸ ಹೋಗ್ತೀನಾ ಹಾಗೆ ನೀವು ಯೋಚನೆ ಮಾಡೋದು ಇದೆ. ಈ ವ್ಯಕ್ತಿ ಬಗ್ಗೆ ಇಮೋಷ್ನಲ್ ಆಗಿದ್ದೀರಾ. ನಿಮ್ಮ ಹಿಂದಿನ ಜೀವನ ಅಷ್ಟೊಂದು ಸಂತೋಷಮಯವಾಗಿರಲಿಲ್ಲ, ಅದರಿಂದ ಆಚೆ ಬಂದಿದ್ದೀರಾ ಕೆಲವರು ಅನಿಸ್ತಾ ಇದೆ. ಕೆಲವರಿಗೆ ಮಕ್ಕಳು ಇರಬಹುದು. ಈ ವ್ಯಕ್ತಿನ ಭೇಟಿಯಾಗಿದ್ದೀರಾ ಸರಿ, ಅಲ್ಲೇನೋ ಅಟ್ರಾಕ್ಷನ್ ಬೆಳೆದಿತ್ತು, ನಂಬಿಕೆ ಬೆಳೆದಿತ್ತು ಹಾಗೆ ದಿನ ಕಳೆದ ಹಾಗೆ. ಆದರೆ ಯಾಕೋ ಅವ್ರು ಸೈಲೆಂಟ್ ಆಗಿರೋದು ನಿಮ್ಗೆ ಯೋಚನೆ ಮಾಡೋ ಹಾಗೆ ಮಾಡಿದೆ. ಹಗಲು ರಾತ್ರಿ ಯೋಚನೆ ಮಾಡ್ತೀರಾ. ಶುರುವಿನಲ್ಲಿ ನಿಮ್ಗಂತ ಇಂಟ್ರೆಸ್ಟ್ ಇರಲಿಲ್ಲ, ಅವರೇ ನಿಮಗೆ ಕಾನ್ಫಿಡೆನ್ಸ್ ಕೊಡ್ತಾಯಿದ್ರು. ಹಾಗಿರೋದ್ರಿಂದ ನೀವು ಮುಂದುವರೆದಿದ್ರಿ. ಈಗ ಅವರು ಮೌನವಾಗಿರೋದ್ರಿಂದ ಮೆಂಟಲಿ ಡಿಸ್ಟರ್ಬ್ ಆಗಿದ್ದೀರಾ. ಯಾವುದೋ ಅನ್ನೋನ್ ಎನರ್ಜಿ ತಡೀತಾ ಇದೆ, ಯಾವುದೋ ನೆಗೆಟಿವ್ ಎನರ್ಜಿ ಇದೆ. ಹಾಗೆಲ್ಲ ನಿಮ್ಗೇನೇನೋ ಅನುಮಾನಗಳು ಬರೋದಿದೆ. ಏನೇ ಆಗಲಿ ಈ ವ್ಯಕ್ತಿನ ಬಿಟ್ಕೊಡೋಕೆ ನಿಮ್ಗೆ ಇಷ್ಟ ಇಲ್ಲ. ಅವ್ರ ಮನಸ್ಸಲ್ಲಿ ಏನಿದೆ, ಅವ್ರು ಯಾಕೆ ಮನಸ್ಸು ಬಿಚ್ಚಿ ಮಾತಾಡ್ತಾ ಇಲ್ಲ, ಹಾಗೆಲ್ಲ ನೀವು ಯೋಚನೆ ಮಾಡೋದಿದೆ. ಇದಕ್ಕೆ ಯೂನಿವರ್ಸಿಂದ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಇಲ್ಲಿ ಇಂಟಿಗ್ರೇಷನ್ ಬರ್ತಾ ಇದೆ, ಮತ್ತೊಂದು ಎಕ್ಸಿಸ್ಟೆನ್ಸ್, ಹಾಗೆ ಥಂಡರ್ ಬೋಲ್ಟ್, ಮತ್ತೊಂದು ಫ್ರೆಂಡ್ಲಿನೆಸ್. ಇಲ್ಲಿ ಲೆಟ್ಟಿಂಗ್ ಗೋ ಬರ್ತಾ ಇದೆ, ಬಾಟಮ್ನಲ್ಲಿ ಫ್ಲವರಿಂಗ್ ಬರ್ತಾ ಇದೆ. ಮುಂದೆ ಈ ಕನೆಕ್ಷನ್ ಅರಳುತ್ತೆ ಅನ್ನೋದಿದೆ. ಸದ್ಯದಲ್ಲಿ ಇಲ್ಲೇನೋ ಥಂಡರ್ ಬೋಲ್ಟ್ ಬರ್ತಾ ಇದೆ, ಅಂದರೆ ಏನೋ ಸಿಡ್ಲು ಗುಡುಗು, ಅವ್ರ ಕಡೆಯಿಂದ ಯಾವುದೋ ಕಂಟ್ರೋಲಿಂಗ್ ಎನರ್ಜಿ ಅವರನ್ನು ಕಂಟ್ರೋಲ್ ಮಾಡ್ತಾ ಇದೆ. ಅದರಿಂದ ಈಗ ಸೈಲೆಂಟ್ ಆಗಿದ್ದಾರೆ. ಸ್ವಲ್ಪ ದಿನ ಇಲ್ಲಿರೋ ಬೆಂಕಿ ತಣ್ಣಗಾಗಬೇಕು. ನೀವು ಕಾಯ್ತಾ ಇದ್ದೀರಾ ಅನ್ನೋದು ಗೊತ್ತಿದೆ ಅವ್ರಿಗೆ. ನಿಮ್ಮ ಎಕ್ಸಿಸ್ಟೆನ್ಸ್ ಅಂದರೆ ನೀವು ಅವ್ರ ಜೀವನದಲ್ಲಿ ಇದ್ದೀರಾ ಅನ್ನೋದು ಗೊತ್ತಿದೆ. ಈ ಫ್ರೆಂಡ್ಶಿಪ್ ಮುಂದೆ ಕಂಟಿನ್ಯೂ ಆಗುತ್ತೆ ಅನ್ನೋದು ಬರ್ತಾ ಇದೆ. ಇವೆಲ್ಲ ನೆಗೆಟಿವಿಟಿಗಳನ್ನ ನೀವು ರಿಲೀಸ್ ಮಾಡ್ಕೊಳ್ಳಿ. ಒಂದೊಂದು ಸರಿ ಚೆನ್ನಾಗಿದ್ದಂಥ ಫ್ರೆಂಡ್ಶಿಪ್ನಲ್ಲಿ ಏನೋ ನೆಗೆಟಿವಿಟಿ ಇರುತ್ತೆ. ಆ ಒಂದು ಬ್ಯಾಡ್ ಎನರ್ಜಿನ ನೀವು ರಿಲೀಸ್ ಮಾಡ್ಕೋಬೇಕಾಗತ್ತೆ. ಗ್ರ್ಯಾಜುಯಲ್ ಆಗಿ ಈ ಫ್ರೆಂಡ್ಶಿಪ್ನಲ್ಲಿರೋ ನೆಗೆಟಿವಿಟಿ ಕಡಿಮೆ ಆಗ್ತಾ ಬರುತ್ತೆ. ಆ ಒಂದು ಗೈಡೆನ್ಸ್ ನಿಮಗೆ ಯೂನಿವರ್ಸಿಂದ ಬರ್ತಾ ಇದೆ. ಇದಕ್ಕೆ ಫೈನಲ್ ಮೆಸೇಜ್ಗಳೇನಿದೆ ನೋಡೋಣ. ಏನು ಬರುತ್ತೆ ಇದಕ್ಕೆ? ಇಲ್ಲಿ ಕ್ಲೆನ್ಸ್ ಮತ್ತೆ ರಿಲೀಸ್ ಮಾಡ್ಕೊಳ್ಳಿ ಅನ್ನೋದು ಬರ್ತಾ ಇದೆ. ಲಿಸನ್, ಸಪೋರ್ಟ್, ಮತ್ತೊಂದು ನ್ಯೂ ಬಿಗಿನಿಂಗ್, ಮತ್ತೊಂದು ಮೆಮ್ರೀಸ್, ರೀಚ್ ಔಟ್. ನಿಮಗೆ ಮತ್ತೆ ಅವ್ರು ರೀಚ್ ಔಟ್ ಆಗ್ತಾರೆ ಅನ್ನೋದು ಬರ್ತಾ ಇದೆ. ಕರೆಂಟ್ ಸಿಚುವೇಶನ್ ನೋಡಿದಾಗ ರೈಟ್ ನಾವು ಇಲ್ಲಿ ನೆಗೆಟಿವಿಟಿ ಇದೆ. ನಿಮ್ಮ ಜೊತೆ ಅವ್ರು ಸೈಲೆಂಟ್ ಆಗಿದ್ದಾರೆ. ನಿಮ್ಮ ಕಾಲ್ಸ್ ಮೆಸೇಜ್ ಅಕ್ಸೆಪ್ಟ್ ಮಾಡ್ಕೋತಾ ಇಲ್ಲ. ಎಲ್ಲದಕ್ಕೂ ಮೌನವೇ ಉತ್ತರ ಆಗಿದೆ. ಆದರೆ ನಿಧಾನವಾಗಿ ಅವರು ಮತ್ತೆ ನಿಮಗೆ ರೀಚ್ ಔಟ್ ಆಗ್ತಾರೆ ಅನ್ನೋದು ಬರ್ತಾ ಇದೆ. ಅಲ್ಲಿ ತನಕ ನಿಮ್ಮಲ್ಲಿರೋ ನೆಗೆಟಿವಿಟಿಗಳನ್ನೆಲ್ಲ ನೀವು ಕ್ಲೆನ್ಸ್ ಮಾಡ್ಕೋಬೇಕಾಗತ್ತೆ, ರಿಲೀಸ್ ಮಾಡ್ಕೋಬೇಕಾಗತ್ತೆ ಅನ್ನೋದು ಬರ್ತಾ ಇದೆ. ಮುಂದೆ ನಿಮಗೆ ಸಪೋರ್ಟ್ ಇದೆ, ಏಂಜಲ್ ಸಪೋರ್ಟ್ ಇದೆ, ಹಾಗೆ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿಯಿಂದನೂ ಸಪೋರ್ಟ್ ಇದೆ. ನೀವು ಒಂಟಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನಿದ್ದೀನಿ ನಿನ್ನ ಜೊತೆಗೆ, ನಾನು ಯಾವಾಗಲೂ ನಿನಗೆ ಸಪೋರ್ಟ್ ಮಾಡ್ತೀನಿ. ಹಾಗೆ ಮುಂದೆ ಇಲ್ಲೊಂದು ನ್ಯೂ ಬಿಗಿನಿಂಗ್ ಇದೆ. ಮುಂದೆ ಈ ಮೌನದ ವಾತಾವರಣ ಚೇಂಜ್ ಆಗುತ್ತೆ. ಸದ್ಯದ ಪರಿಸ್ಥಿತಿ ನೋಡಿದಾಗ ನೀವು ಅವ್ರ ನೆನಪುಗಳಲ್ಲೇ ಇದ್ದೀರಾ. ಓವರ್ ಥಿಂಕಿಂಗ್ ಕಾಣ್ತಾ ಇದೆ. ಅವ್ರ ಮನಸ್ಸಲ್ಲಿ ಏನಿದೆ ಅಂದಾಗ ನಿಮ್ಮ ಬಗ್ಗೆ ಯೋಚನೆಗಳಿದೆ. ನೀವು ಒಂಟಿ ಅಲ್ಲ, ನಾನಿದ್ದೀನಿ ನಿನ್ನ ಜೊತೆ, ನಿನಗೆ ಸಪೋರ್ಟ್ ಮಾಡ್ತೀನಿ, ಹಾಗೆಲ್ಲ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಸೊ ಬಿ ಹ್ಯಾಪಿ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.